ನಮಸ್ಕಾರ ಗೆಳತಿಯರೇ, ಇವತ್ತು ನಾನು ದಪ್ಪ ಮೆಣಸಿನಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅಂದರೆ ತುಂಬಿ ಮಾಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಅಂತಾರೆ. ಈಗ ನಾನು ಇದರದ ಪಲ್ಯ ಅಂದರೆ ಡ್ರೈ ಆಗಿರುತ್ತೆ. ಇದು ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಶೇಂಗಾ ಮತ್ತು ಕೊಬ್ಬರಿ ಹುರಿದಿನ್ರಿ. ನಂತರ ಇದಕ್ಕೆ ಏನು ಮಾಡ್ತೀನಿ, ಈರುಳ್ಳಿ ಮತ್ತು ಟೊಮೆಟೊ ಕೂಡ ಚೆನ್ನಾಗಿ ಹುರಿದೀನಿ. ಹಾಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿದಿದ್ದೀನಿ. ಈಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋತೀನಿ. ಮಿಕ್ಸಿದಲ್ಲಿ ಹಾಕೊಂಡು ಫಸ್ಟ್ ಇದನ್ನ ಮಿಕ್ಸಿದಾಗ ಹಾಕೋಬೇಕು. ನಂತರ ಇದನ್ನ ಈಗ ಇದಕ್ಕೆ 1 ಚಮಚ ಅರಿಶಿಣ ಹಾಕ್ತಾ ಇದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ 4 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದು ಮಿಕ್ಸಿದಾಗ ಪೇಸ್ಟ್ ಮಾಡ್ಕೊತೀನಿ. ಈಗ ನಾನು ಮಿಕ್ಸಿದಲ್ಲಿ ಪೌಡರ್ ಮಾಡ್ಕೊಂಡಿನಿ. ಇದನ್ನ ತೆಗಿತೀನಿ. ಈಗ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಮಸಾಲೆ ಅರ್ಧ ಚಮಚ ಸಾಯಿ ಜೀರಾ ಪೌಡರ್ ಅದರಿ, ಹಾಗೂ ಧನಿಯಾ ಪೌಡರ್ ಇದನ್ನು ಕೂಡ ಅರ್ಧ ಚಮಚ. ಕ್ಯಾಪ್ಸಿಕಮ್
ಕರಿ ರೆಡಿಯಾಗಿದೆ ನೋಡಿರಿ. ತುಂಬ ಟೇಸ್ಟಿ ಆದಂಥ ರೆಸಿಪಿ ಇದು. ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗತ್ತೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.